ಇಲ್ಲಿ ಇಲ್ಲಿ ಮಗಳೇ ನೀ ವಿಡಿಯೋ ಮಾಡ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಪಕ್ಷ ಇರೋದ್ರಿಂದ, ಮನೇಲಿ ಹಬ್ಬ ಇರೋದ್ರಿಂದ ಇನ್ನೆರಡು ದಿವಸ ಅದಕ್ಕೆ ಮಗಳಿಗೆ ಕಟಿಂಗ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಕಟಿಂಗ್ ಶಾಪ್ಗೆ ಕರ್ಕೊಂಬಂದಿದ್ದೆ. ಇದು ಅವಳಿಗೆ ಸೆಕೆಂಡ್ ಟೈಮ್ ಕಟಿಂಗ್ ಮಾಡಿಸ್ತಾ ಇರೋದು. ಅವಳು ಸ್ವಲ್ಪ ಬಂದಾಗ ಭಯ ಪಡ್ತಾಯಿದ್ಲು, ಏನು ಮಾಡ್ತಾರೋ ಏನೋ ಅಂತ ಹೇಳ್ಬಿಟ್ಟು. ಅವಳು ಫಸ್ಟ್ ಮಾಡಿಸ್ದಾಗ ಅಷ್ಟು ಗೊತ್ತಿರಲಿಲ್ಲ. ಇವಾಗ ಅವಳು 2 years ಆಗಿದೆ. ಸ್ವಲ್ಪ ಏನೇ ಒಂದು ನೋಡಿದ್ರು ಬೇಗ ಐಡೆಂಟಿಫೈ ಮಾಡ್ತಾಳೆ, ನೋಡ್ತಾಳೆ. ಅದರಿಂದ ಇದು ಏನು ಮಾಡ್ತಾರೆ ಏನೋ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲದೆ ಇರೋದ್ರಿಂದ ಫಸ್ಟು ಎಲ್ಲನೂ ಕುಣಿಸಿ ಅವಳನ್ನೇ ತೋರಿಸಿ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ಭಯ ಪಡ್ತಾಯಿದ್ಲು. ಅದಾದಮೇಲೆ ಸ್ವಲ್ಪ ಕಾರು ಅದಿದು ಅಂತ ಹೇಳ್ಬಿಟ್ಟು ಮಕ್ಕಳು ಕಿಡ್ಸ್ ಎಲ್ಲ ಏನು ಸಂಬಂಧಪಟ್ಟಂಗೆ ಸ್ವಲ್ಪ ಐಟಮ್ಸ್ ಇಟ್ಟಿರೋದ್ರಿಂದ ನೋಡಿ ಅದನ್ನೆಲ್ಲ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಕಟಿಂಗ್ ಮಾಡಿಸ್ಕೊಳ್ಳೋಕ್ಕೆ ತಯಾರಾದಳು. ನೀವೇ ನೋಡ್ತಾ ಇರ್ಬೋದು. ಫಸ್ಟ್ ಬಂದಾಗ ಹೆಂಗೆ ಕೂತ್ಕೊಳ್ಳೋ ಚೇಷ್ಟೆ ಅಳ್ತಾ ಇದ್ಲು ಅಂತ ಹೇಳ್ಬಿಟ್ಟು ಈಗ ಸ್ವಲ್ಪ ಸಮಾಧಾನವಾಗಿ ಕೂತ್ಕೊಂಡು ಕಟಿಂಗ್ ಮಾಡಿಸ್ಕೊತಾ ಇದ್ದಾಳೆ. ಹಾಗೆಯೇ ನನ್ನ ಮಗನೂ ಕೂಡ ಸ್ಕೂಲಿಂದ ಕರ್ಕೊಂಡು ಜೊತೆಗೆ ಬಂದಿದ್ದೆ. ಅವನು ಸ್ವಲ್ಪ ಹಾಗೇ ಹೊರಗಡೆ ಎಲ್ಲ ವೀಡಿಯೋಸ್ ಎಲ್ಲ ಮಾಡಿ ಹಾಗೇ ಬರ್ತಾ ಇದ್ದಾನೆ. ಈಗ ಮಗಳದು ಒಂದು ಅರ್ಧ ಕಟ್ಟಿಂಗ್ಸ್ ಎಲ್ಲ ಕಟ್ ಮಾಡಿಸ್ಕೊಂಡಿದ್ದಾಳೆ. ಅವಳು ಆ ಕಡೆ ಈ ಕಡೆ ಎಲ್ಲನೂ ಟರ್ನ್ ಮಾಡಿಕೊಂಡು ಮಾಡ್ತಾ ಇರೋದ್ರಿಂದ ಸಮಾಧಾನವಾಗಿ ಕೂತ್ಕೊಂಡು ಮಾಡಿಸ್ಕೊತಾ ಇದ್ದಾಳೆ. ಈಗ ನೋಡ್ತಾ ಇರ್ಬೋದು ಅಮ್ಮದು ಹೇಗೆ ಫೈನಲ್ ಆಗಿ ಲುಕ್ ಬಂದಿರ್ಬೋದು. ಇದು ಕಟ್ಟಿಂಗ್ ಬಂದು ಮಶ್ರೂಮ್ ಕಟ್ಟಿಂಗ್ ಅಂತ ಹೇಳ್ಬಿಟ್ಟು ಯೂಶ್ವಲಿ ಮಕ್ಕಳಿಗೆ ಆಲ್ಮೋಸ್ಟ್ ಚಿಕ್ಕ ಚಿಕ್ಕ ಏಸಿರೋದ್ರಿಂದ ಜಾಸ್ತಿ ಬೇರೆ ಏನು ಕಟ್ಟಿಂಗ್ಸ್ ಎಲ್ಲ ಮಾಡೋಕ್ಕಾಗಲ್ಲ. ಈ ಥರ ಚಿಕ್ಕ ಶಾರ್ಟ್ ಇರೋದ್ರಿಂದ ಮಶ್ರೂಮ್ ಕಟ್ಟಿಂಗೇ ಮಾಮೂಲಿ ಮಾಡೋದು. ಇವಾಗ ಅಮ್ಮು ಫೈನಲ್ ಲುಕ್ ರೆಡಿ ಆಯಿತು. ಹೇಗೆ ಕಾಣ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ. ಇಷ್ಟು ಕಟಿಂಗ್ ಮಾಡಿಸ್ಕೊಳ್ಳೋ ಅಷ್ಟರಲ್ಲಿ ಅಮ್ಮಗಂತೂ ಫುಲ್ಲು ಸಾಕಾಗೋಗಿತ್ತು. ನಿದ್ದೆ ಕೂಡ ಚೆನ್ನಾಗಿ ಬಂದಿತ್ತು. ಮನೆಗೆ ಹೋಗಿ ಮಲಗಿಸಿದ್ರೆ ಸಾಕಪ್ಪ ಅನ್ನೋ ಥರ ಆಗ್ಬಿಟ್ಟಿತ್ತು ಅವಳ ಪಾಡು. ಈಗ ಕಟ್ಟಿಂಗ್ ಎಲ್ಲ ಮುಗಿಸಿ ಮಗನ ಸ್ಕೂಲಿಂದ ಡೈರೆಕ್ಟಾಗಿ ಹಾಗೆ ಕರ್ಕೊಂಬಂದಿದ್ದೆ. ಎಕ್ಸಾಮ್ ನಡೀತಿರೋದ್ರಿಂದ ಕಾರಣ ಅವನಿಗೆ ಬೆಳಗ್ಗೆ ಏನು ತಿಂಡಿ ತಿನ್ನಲ್ಲ ಅಂತ ಹೇಳ್ದ. ಒಂದು ಲೋಟ ಹಾಲಷ್ಟೇ ಕುಡ್ಕೊಂಡು ಹೋಗಿದ್ದ. ತುಂಬ ಹೊಟ್ಟೆ ಹಸಿವು ಅಂತಿದ್ದ. ಪಕ್ಕದಲ್ಲೇ ಹೋಟೆಲಿತ್ತು. ಮನೆಗೆ ಹೋಗಿ ಊಟ ಮಾಡೋಷ್ಟು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಅವನಿಗೆ ಊಟ ಕೊಡಿಸ್ಕೊಂಡು ಊಟ ಮಾಡಿಸಿ ಮನೆಗೆ ಕರ್ಕೊಂಡೋದೆ. ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮುಂದೆ ಒಂದೊಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.